ಗುರು. ಈ ಜಗತ್ತಿನಲ್ಲಿ ತಾಯಿ ತಂದೆಗಿಂತ ಮಿಗಿಲಾದ ದೇವರನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಕ್ಕೆ ಬಾಗು, ಉಳಿದಿದ್ರು 100 ಕೊತ್ಕೊಂಡು ಹೋಗು. ನೋಡಿ, ನಾವು ಮಾಡಿದಂತ ದಾನ ಧರ್ಮ ಪುಣ್ಯ ಇವುಗಳನ್ನ ಮಾತ್ರ ಒತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅಹಂಕಾರ ಇಲ್ಲಿಗೆ ಪ್ರಯೋಜನವಿಲ್ಲ. ಮನುಷ್ಯ ಜನ್ಮಕ್ಕೆ ಅಹಂಭಾವ ಪ್ರಯೋಜನವಿಲ್ಲ. ತಾಯಿ, ಪೂಜ್ಯನೀಯ ತಾಯಿ ಕೆಂಪಮ್ಮನವರು ಯಾವ ಅಹಂಕಾರವನ್ನು ಪಡೆದೆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲಹಿದಂತ ಮಹಾದೇವತೆಯಾಗಿದ್ದಾರೆ. ಅವರ ಸ್ಮರಣೆಯನ್ನು ಮಾಡುವುದು ನಮ್ಮೆಲ್ಲರ ಪೂಜ್ಯನೀಯ ಕರ್ತವ್ಯ. ಅವರ ಪಾದದ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕಾದುದು ನಮ್ಮ ಅವರಲ್ಲಿ ಬೇಡ್ಕೊಳ್ಳುವಂತ ಒಂದು ವಿನಂತಿ. ಆ ತಾಯಿಯನ್ನೇ ಸ್ಮರಣೆ ಮಾಡೋಣ, ಕೆಂಪಮ್ಮನವರನ್ನ ಸ್ಮರಣೆ ಮಾಡೋಣ. ಕೆಂಪವ್ವ ನೀವೆಲ್ಲಿ ಮರೆಯಾದಿರೋ, ನಮ್ಮ ಬಿಟ್ಟು ದೂರಾದಿರ, ನಮ್ಮಿಂದ ಮರೆಯಾದಿರ. ಕೆಂಪವ್ವ ಅವ್ವ ನೀವೆಲ್ಲಿ ಮರೆಯಾದಿರೋ, ನಮ್ಮ ಬಿಟ್ಟು ದೂರಾದಿರ, ನಮ್ಮಿಂದ ಮರೆಯಾದಿರ. ಒಮ್ಮೆ ನೋಡಲಿಲ್ಲ
ನಮ್ಮಿಂದ ಮರೆಯಾದೆಯ. ಲಕ್ಷ್ಮೀ ರಮಣ ಗೋವಿಂದ, ಕೆಂಪಮ್ಮನವರ ಪಾದಕ್ಕೆ ಗೋವಿಂದ. ಜಯಾಗರ ನಮ ಪಾರ್ವತಿ ಪದಹರಾರ. ನೋಡಿ, ತಾಯಿಯ ಆ ಕರುಣೆ ಅಂತದ್ದು. ಇಷ್ಟೊಂದು ಕಣ್ಣೀರು ಆಗ್ತಾ ಇದ್ದೀರಿ ಅಂದ್ರೆ ಆ ತಾಯಿ ಕೊಟ್ಟಂತ ಪ್ರೀತಿ ಎಷ್ಟಿರಬಹುದು ಲೆಕ್ಕ ಹಾಕೊಳ್ಳಿ. ಜಗತ್ತಿನಲ್ಲಿ ಅದಕ್ಕೆ ಹೇಳೋದು, ತಾಯಿಯ ಪ್ರೀತಿ ಇವತ್ತವರೆಗೂ ಕಲಬೆರಕೆ ಆಗಿಲ್ಲ, ತಂದೆಯ ಪ್ರೇಮ ಇವತ್ತವರೆಗೂ ಕಲಬೆರಕೆ ಆಗಿಲ್ಲ. ಇಬ್ಬರು ಮಕ್ಕಳು ಪ್ರೀತಿಯಿಂದ ಸಾಕಿದ್ದಾರೆ, ಆ ತಾಯಿಯನ್ನ ಸಂತೋಷವಾಗಿಟ್ಟಿದ್ದಾರೆ. ಆ ಸಂತೋಷವಿವತ್ತು ಕಣ್ಣೀರಾಗಿ ಹೊರಗಡೆ ಬರ್ತಾ ಇರ್ತಕ್ಕಂಥ. ನೋಡಿ, ನೆಮ್ಮದಿಯಾಗಿ ಆ ಭೂತಾಯಿಯ ಮಡಿಲೊಳಗೆ ನಮ್ಮವ್ವ ಕೆಂಪು ಮಲಗವ್ರೆ. ಇಲ್ಲಿ ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ. ವಾ, ಇನ್ನಷ್ಟು ದಿನ ಇರ್ಬೇಕಾಗಿತ್ತಲ್ಲೋ. ಆದ್ರೆ ವಿಧಿಯ ಆಟ ಏನು ಮಾಡ್ಲಿಕ್ಕಾಗೋದಿಲ್ಲ. ವಿಧಿಯ ಆಟ. ಸಾವು ಯಾರ ಕೈನಲ್ಲೂ ಇಲ್ಲ, ಬದುಕು ಮಾತ್ರ ನಮ್ಮ ಕೈನಲ್ಲಿದೆ. ನಾನು 1000 ವರ್ಷ ಬದುಕ್ತೀನಿ ಅಂತಂದ್ರೆ ಭ್ರಮೆ, 100 ವರ್ಷ ಬದುಕ್ತೀನಿ ಅನ್ನೋದು ಭ್ರಮೆ. ಭಗವಂತ ಯಾವಾಗ ಬಪ್ಪ ನೀನು ಅಂತ ಹೇಳಿ ನಮ್ಗೆ ಫೋನ್ ಮಾಡಿ ಕರೀತಾನೋ ಎದ್ದೊಯ್ತಾ ಇರ್ಬೇಕು. ಆಗ ಹಿಂದಿರಿಕ ಮಾತಾಡುವಂಗೆ ಇಲ್ಲ. ಬೇಕಾದ್ರೆ ಅಪ್ಪವನಿಗೆ ಮಾತಾಡ್ಬೋದು ಹಿಂತಿರಿಕೊಂಡು, ಭಗವಂತನಿಗೆ ಮಾತಾಡೋಕ್ ಆಗುದಿಲ್ಲ. ಅದಕ್ಕೆ ಯಮಭಟರು ಬಂದು ನಿನ್ನ ಕರೆಯುವಾಗ ಅವ್ರ ಕರುಣೆ ಇಲ್ಲ. ಯಾರು ಬರುವರು ನಿನ್ನ ಹಿಂದೆ? ಇಲ್ಲಿ ಆಸ್ತಿ, ಹಣ, ಅಂತಸ್ತು ಯಾವುದು ಬರೋದಿಲ್ಲ. ಈ ಕಣ್ಣೀರು ಹಾಕೋದ್ರಲ್ಲ, ಈ ಪ್ರೀತಿ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ತಾಯಿ ಆಶೀರ್ವಾದವನ್ನ ನಾವೆಲ್ಲ ಬೇಡ್ತಾ, 4 ಜನರ ಹೆಗಲ ಮೇಲೆ ನಮ್ಮವ್ವ ಇವತ್ತು ಸ್ವರ್ಗದ ಕಡೆ ಹೋಗ್ತಾ ಇದ್ದಾಳೆ. ಕೆಂಪವ್ವ ಅವರನ್ನ ಪ್ರೀತಿಯಿಂದ ಕಳಿಸ್ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಆ ತಾಯಿಗೆ ಒಂದು ನಮನವನ್ನ ಸಲ್ಲಿಸೋಣ. ನಾಲ್ಕು ಜನರ ಹೆಗಲಲ್ಲಿ ಚನ್ನಪಟ್ಟಣ ಪೌನಿನ ಬೀದಿಯಲಿ ಯಾರದವ್ವ ಮೆರವಣಿಗೆ ನಮ್ಮ ಕೆಂಪಮ್ಮನವರ ಮೆರವಣಿಗೆ. ಕೆಂಪವ್ವ ನಾಲ್ಕು ಜನರ ಹೆಗಲಲ್ಲಿ ಚನ್ನಪಟ್ಟಣ ಬೀದಿಯಲಿ, 4 ಜನರ ಹೆಗಲಲ್ಲಿ ಚನ್ನಪಟ್ಟಣ ಬೀದಿಯಲಿ ಯಾರದಪ್ಪ ಮೆರವಣಿಗೆ ನಮ್ಮ ಕೆಂಪಮ್ಮನವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ ನಮ್ಮ ಕೆಂಪಮ್ಮನವರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾಗೆ ಹೊರಟಿದೆ ಊರೊಳಗೆ. ಕೆಂಪವ್ವ ಅವ್ವ ನಿನ್ನ ಮಕ್ಕಳ
ಕೆಂಪಮ್ಮನವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ಕೆಂಪಮ್ಮನವರ ಮೆರವಣಿಗೆ ನಾಲ್ಕು ಜನರ ಹೆಗಲಲ್ಲಿ ಬಿದಿರ ತಂದವರೇ ಪಲ್ಲಕ್ಕಿ ಮಾಡಿ ನಿಲ್ಲಿಸವರೇ ಬೆಟ್ಟದ ಬಿದಿರ ತಂದವರೇ ಪಲ್ಲಕ್ಕಿ ಮಾಡಿ ನಿಲ್ಲಿಸವರೇ ಎಂದು ಇಲ್ಲದ ನಿನ್ನ ಮಕ್ಕಳು ಆಳುತ್ತವರೇ ಎಂದು ಇಲ್ಲದ ನಿನ್ನ ಬಳಗ ಕೆಂಪಮ್ಮನವರ ಕೂದವರೇ ನಾಲ್ಕು ಜನರ ಹೆಗಲಲ್ಲಿ ಓ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ ಕೆಂಪವ್ವ ಹೋಗಿ ಸ್ವರ್ಗವ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ ಸಾಗಿದೆ ಸ್ವರ್ಗದ ಊರೊಳಗೆ